ನಮಸ್ಕಾರ. ನಾನು ನಿಮ್ಮ ಭಟ್ಟಿ ನಾರಾಯಣ ಬೊಗ್ಗವರಪ್ಪ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಚಿನ್ನಯ್ಯನ ಬಿಡುಗಡೆ ಆಗಿದೆ. ಕೊನೆಗೂ ಕೋರ್ಟ್ ಇಂದ ಬೇಲ್ ಸಿಕ್ಕಲು ಬಹಳ ದಿನಗಳ ನಂತರ 1 ಲಕ್ಷ ಬಾಂಡಿಗೆ ಅರೇಂಜ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೋ ಬೇರೆ ಯಾವ ಕಾರಣಕ್ಕೋ ಶ್ಯೂರಿಟಿ ಕಾರಣಕ್ಕೋ ಏನೋ ಒಂದಷ್ಟು ದಿನ ಜೈಲಲ್ಲಿದ್ದ ನಂತರ ಮೊನ್ನೆ ಚಿನ್ನಯ್ಯನ ಬಿಡುಗಡೆ ಆಯ್ತು. ಅದರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ವಿವರಗಳನ್ನ ಕೊಟ್ಟಿದೆ. ಈಗ ಬಿಡುಗಡೆಯಾಗಿರುವಂತಹ ಚಿನ್ನಯ್ಯ ಯಾರಿಗೂ ಕಾಣಿಸೋದಿಲ್ಲ. ಎಲ್ಲಾದ್ರೂ ಅಜ್ಞಾತ ಸ್ಥಳದಲ್ಲಿ ಇರ್ತಾನೆ. ಮತ್ತೆ ಅವನು ಮಾಧ್ಯಮಗಳಿಗೆ ಮಾತನಾಡದಂತೆ ಕೋರ್ಟ್ ಒಂದು ನಿರ್ಬಂಧ ಹೇರಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸುಮಾರು ದಿನ ಆತನ ಬಗ್ಗೆ ಸುದ್ದಿ ಬರೋದಿಲ್ಲ ಅನ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ಲಿ ಆತನ ಬಗ್ಗೆ 2 ದಿನಗಳಲ್ಲಿ ಸುದ್ದಿ ಬಂದಿದೆ. ಏನಂತ? ಆತ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ನನಗೆ ಕೊಲೆ ಬೆದರಿಕೆ ಇರುವಂತಹ ಆತಂಕ ಇದೆ. ಕೊಲೆ ಬೆದರಿಕೆ ಬರುವ ಆತಂಕ ಇದೆ. ಯಾರಿಂದ? ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಮತ್ತೆ ಸಮೀರ್ ಎಂ ಡಿ, ವಿಠ್ಠಲ್ ಗೌಡ, ಜಯಂತ್ ಟಿ, ಇವರು 5 ಜನ ನನಗೆ ಜೀವ ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ನನಗೆ ರಕ್ಷಣೆ ಕೊಡಿ. ಯಾರಿಂದ? ಈ 5 ಜನರಿಂದ ಅಂತ ದೂರು ಕೊಟ್ಟಿದ್ದಾನೆ. ವಾಟ್ ಎ ಮಿರಾಕಲ್ ಅಲ್ವಾ? ಏನೆಲ್ಲ ಮಾಡಿಸುತ್ತೆ ಅಲ್ವಾ ಈ ವ್ಯವಸ್ಥೆ? ಏನೆಲ್ಲ ಆಗುತ್ತೆ ಅಲ್ವಾ ಈ ವ್ಯವಸ್ಥೆಯಲ್ಲಿ? ಇದಲ್ವಾ ಪಲ್ಟಿ ಹೊಡೆಯೋದು ಅಂದ್ರೆ? ಪಲ್ಟಿ ಹೊಡೆಯೋದು ಅಂದ್ರೆ ಇದು ಆಕ್ಚುಲಿ ಇದನ್ನ ಪಲ್ಟಿ ಹೊಡೆಯೋದು ಅಂತ ಹೇಳೋದು. 183 ಸ್ಟೇಟ್ಮೆಂಟ್ ಬದಲಾಯಿಸಿದ್ದಾನೆ ಅನ್ನೋದಕ್ಕೆ ಈಗ ಪುಷ್ಟಿ ಸಿಗ್ತಾ ಇದೆ. ಆದ್ರೆ ಆ 183 ಸ್ಟೇಟ್ಮೆಂಟ್ ಬದಲಾವಣೆ ಮಾಡಿದ್ದಕ್ಕೂ ಈಗ ಈ ದೂರು ಕೊಟ್ಟಿರೋದಕ್ಕೂ ಯಾರು ಹಿಂದ್ಗಡೆ ಇದ್ದಾರೆ ಚಿನ್ನಯ್ಯನಿಗೆ? ಚಿನ್ನಯ್ಯ ಯಾಕೆ ಇವ್ರ ಬಗ್ಗೆ ಅಷ್ಟೊಂದು ಹೆದರ್ಕೋಬೇಕು? ಚಿನ್ನಯ್ಯ ಯಾಕೆ ಇವ್ರ ವಿರುದ್ಧ ದೂರು ಕೊಡಬೇಕು? ಅದು ಜೈಲಿಂದ ಹೊರಗಡೆ ಬಂದ 2 ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ದೂರು. ಆದರೆ ಈ ಹಿಂದೆ ಬರ್ತಾ ಇದ್ದಿದ್ದು ಬೇರೆ ರೀತಿಯಾದಂತಹ ಹೇಳಿಕೆಗಳು ಆತನಿಂದ. ನನಗೆ ಬೆದರಿಕೆ ಹಾಕಲಾಗ್ತಿದೆ. ಮಂಜುನಾಥ್ ಗೌಡ ಅನ್ನುವಂತಹ SITಯಲ್ಲಿಯೇ ಇರುವಂತಹ ಇನ್ಸ್ಪೆಕ್ಟರ್ ಅಧಿಕಾರಿ ನನಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಂತಹ ಚಿನ್ನಯ್ಯ ಈಗ ತದ್ವಿರುದ್ಧ ನಿಂತ್ಕೊಂಡು ಈ 5 ಜನರಿಂದ ನನಗೆ ರಕ್ಷಣೆ ಬೇಕಾಗಿದೆ, ಹಾಗಾಗಿ ನನಗೆ ರಕ್ಷಣೆಯನ್ನು ಒದಗಿಸಿಕೊಡಿ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅದನ್ನ 2 ಭಾಗಗಳಾಗಿ ನೋಡಬೇಕು. ಒಂದು, ನಿಜವಾದ ಬುರುಡೆ ಗ್ಯಾಂಗ್ ಇದೆಯಲ್ಲ, ಕಾಮಾಂಧರು ಎಲ್ಲ ಸೇರ್ಕೊಂಡು, ಎಂಜಲು ಮಾಧ್ಯಮಗಳು ಸೇರಿದಂತೆ ಅವರು ಮಾಡ್ತಿರುವಂತಹ ಒಂದು ಕುತಂತ್ರ ಷಡ್ಯಂತ್ರದ ಭಾಗವಾಗಿ ಈ ಚಿನ್ನಯ್ಯನ ವಿಚಾರದಲ್ಲಿ ಏನೆಲ್ಲ ಆಗಿದೆ, ಯಾಕೆ ಆತ ಜೈಲಿಗೆ ಹೋದ ತಕ್ಷಣ ಇಷ್ಟು ಉಲ್ಟಾ ಹೊಡೆದಿದ್ದಾನೆ, ಜೈಲಿಂದ ಬಂದ ತಕ್ಷಣ ಈ ರೀತಿ ಒಂದು ಕಂಪ್ಲೇಂಟ್ ಕೊಡ್ತಿದ್ದಾನೆ, ಯಾರ ಒತ್ತಡ, ಏನು ಒತ್ತಡ, ಏನೇನಾಗಿದೆ ಅದೆಲ್ಲವನ್ನು ಸಹ ನಾವು ಒಂದು ದೃಷ್ಟಿಯಿಂದ ನೋಡಬೇಕಾಗತ್ತೆ. ಇನ್ನೊಂದು ಕಡೆ ಸರ್ಕಾರ ಏನು ಮಾಡೋಕೆ ಹೊರಟಿದೆ. ಒಂದು ಕಡೆ ಹೇಳಿಕೆಗಳ ಮೂಲಕ ಯಾರು ದೂರು ಕೊಟ್ಟಿದ್ದಾರೋ, ಯಾರು ಹೋರಾಟ ಮಾಡ್ತಿದ್ದಾರೋ ಅವರೇ ಅಪರಾಧಿಗಳು ಅನ್ನೋದನ್ನ ಸೂಚ್ಯವಾಗಿ ಹೇಳುವಂತಹ ಪ್ರಯತ್ನಗಳನ್ನ ಆಗಾಗ ಗೃಹ ಸಚಿವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಇಬ್ರು ಸಹ ಮಾಡ್ತಾ ಹೋಗ್ತಿದ್ದಾರೆ. ಇದು ಷಡ್ಯಂತ್ರ ಅನ್ನೋದು, ಕಳಂಕ ತರೋದಕ್ಕೆ ಮಾಡ್ತಿದ್ದಾರೆ ಅನ್ನೋದು, ಕಳಂಕ ತೊಳೆಯೋದಕ್ಕೆ SIT ಅಂತ ಹೇಳೋದು, ಏನೇನೋ ಹೇಳ್ಕೊಂಡಿದ್ದಾರೆ ಇಬ್ರು ಸಹ. ಪರಮೇಶ್ವರು ಮತ್ತೆ DK ಶಿವಕುಮಾರ್ ಇಬ್ರು ಸಹ ಇಲ್ಲಿಯವರೆಗೆ ಅವರ ಹೇಳಿಕೆಗಳು. ಮೊನ್ನೆ ಕೋರ್ಟಿಗೆ ಒಂದು ರಿಪೋರ್ಟು, ರಾಜ್ಯ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅನ್ನ SIT ಕೊಟ್ಟಿದೆ. ಅದು ಅಂತಿಮ ವರದಿ ಅಲ್ಲ. ಕೋರ್ಟ್ ಕೊಟ್ಟಿದ್ದು ಅಂತಿಮ ವರದಿ ಅಲ್ಲ, ಸರ್ಕಾರಕ್ಕೆ ಕೊಟ್ಟಿದ್ದು ಅಂತಿಮ ವರದಿ ಅಲ್ಲ, ಕೋರ್ಟಿಗೆ ಕೊಟ್ಟಿದ್ದು ಚಾರ್ಜ್ ಶೀಟ್ ಸಹ ಅಲ್ಲ, ಪ್ರಗತಿ ವರದಿ ಅಷ್ಟೇನೆ. ಏನಾಗಿದೆ ಕೇಸಲ್ಲಿ ಇಲ್ಲಿಯವರೆಗೆ? ಯಾಕಂದ್ರೆ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಕೊಡಬೇಕಿತ್ತು. ಚಾರ್ಜ್ ಶೀಟ್ ಲೇಟ್ ಆಗ್ತಿದೆ ಅನ್ನೋದಕ್ಕೊಂದು ವಿವರಣೆ ಕೊಡಬೇಕು. ಆ ವಿವರಣೆಯಲ್ಲಿ ಏನೇನು ನಡೆದಿದೆ ಇಲ್ಲಿಯವರೆಗೆ, ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಅದನ್ನ ವಿವರಗಳನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಅದೇ ರೀತಿ ಮಧ್ಯಂತರ ವರದಿಯೊಂದನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು 1.5 ತಿಂಗಳಿಂದ ಹೇಳಿದ್ರು ಮುಗಿದೋಗುತ್ತೆ, ಫೈನಲ್ ರಿಪೋರ್ಟ್ ಬರುತ್ತೆ ಅಂತ. ಬಟ್ ಅದು ಅವರು ಹೇಳಿಕೆ ಕೊಟ್ಟು 1.5 ತಿಂಗಳು ಆದ್ಮೇಲೆ ಫೈನಲ್ ರಿಪೋರ್ಟ್ ಅಲ್ಲ, 1.5 ತಿಂಗಳು ಕಳೆದ್ರು ಫೈನಲ್ ರಿಪೋರ್ಟ್ ಅಲ್ಲ, ಮಧ್ಯಂತರ ವರದಿ ಮಾತ್ರ ಈಗ ಬಂದಿರೋದು. ಅದನ್ನು ಸಹ ರಾಜ್ಯ ಸರ್ಕಾರ ಇಲ್ಲಿಯವರೆಗೆ ಬಹಿರಂಗ ಪಡಿಸಿಲ್ಲ. ಸೊ ನಮಗ್ ಬರ್ತಿರುವಂತಹ, ಒಳಗಡೆಯಿಂದ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಯಾರಿಗೂ ಕ್ಲೀನ್ ಚಿಟ್ ಅಂತೂ ಕೊಟ್ಟಿಲ್ಲ ಮತ್ತು ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಯಾವ ಆಧಾರವೂ ಸಿಕ್ಕಿಲ್ಲ. ಅದರ ಜೊತೆಗೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ 7 ಅಸ್ಥಿ ಪಂಜರಗಳ ವಿಚಾರವಾಗಿ ತನಿಖೆಯನ್ನ ತುಂಬಾ ಆಳಕ್ಕೆ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾ ಹೋಗ್ತಿದೆ. ಮತ್ತು ಚಿನ್ನಯ್ಯ ಹೇಳಿದಂತಹ ಒಂದು ಘಟನೆಗೆ ಸಾಕ್ಷಿಗಳು ಸಿಕ್ಕಿದ್ದಾವೆ. ಒಂದು ಮಹಿಳೆಯನ್ನ ಸುಟ್ಟು ಕೊಂದು ಹಾಕಿದ್ರು ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ನಲ್ಲ ಆರಂಭದಲ್ಲಿ, ಅದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಅದನ್ನು SIT ಮೆನ್ಷನ್ ಮಾಡಿದೆ.
ತನ್ನ ವರದಿಯಲ್ಲಿ ಅನ್ನುವಂತಹ ಮಾಹಿತಿ ಬರ್ತಿದೆ. ಹೀಗಿರಬೇಕಾದ್ರೆ ಈ 5 ಜನರ ಮೇಲೆ ದೂರನ್ನ ಚಿನ್ನಯ್ಯ ದಾಖಲಿಸ್ತಾನೆ ಅಂದ್ರೆ ಇದರ ಸರ್ಕಾರ ಏನ್ ಮಾಡ್ತಿದೆ, ಸರ್ಕಾರ ಯಾವ ಕಡೆಗಿದೆ, ಯಾವ ದಿಕ್ಕಿನಲ್ಲಿ ಹೋಗ್ತಿದೆ, ಯಾವ ಯೋಚನೆಯಲ್ಲಿದೆ, ತಿಮರೋಡಿನ ಟಾರ್ಗೆಟ್ ಮಾಡ್ತಿದಾರಾ? ಯಾಕಂದ್ರೆ ತಿಮರೋಡಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಆಲ್ರೆಡಿ ಒಂದು ಬಾರಿ ಗಡೀಪಾರಿಗೆ ಪ್ರಯತ್ನ ಪಟ್ಟರು, ಅದು ವಿಫಲ ಆಯ್ತು, ಕೋರ್ಟಲ್ಲಿ ಬಿದ್ದೋಯ್ತು. 2ನೇ ಅಟೆಂಪ್ಟ್ ಸಹ ನಡೀತಾ ಇದೆ. ಆ 2ನೇ ಅಟೆಂಪ್ಟ್ ನ ಭಾಗವಾಗಿಯೇ ಇದನ್ನು ಮಾಡ್ತಿದಾರ. ಈಗ ಚಿನ್ನಯ್ಯನ ಮೂಲಕ ಒಂದು ದೂರು ಕೊಡಿಸುವ ಮೂಲಕ ಆತ ತಿಮರೋಡಿ ಇಲ್ಲಿದ್ರೆ ಚಿನ್ನಯ್ಯನ ಜೀವಕ್ಕೆ ಬೆದರಿಕೆ ಇದೆ, ಭಯ ಇದೆ, ಆತಂಕ ಇದೆ. ಹಾಗಾಗಿ ಗಡೀಪಾರಿಗೆ ಇನ್ನೊಂದು ಅಂಶ ಸಿಗುತ್ತೆ ಅಂತ ಮಾಡ್ತಿದಾರಾ, ಅಥವಾ ಚಿನ್ನಯ್ಯ ಇಲ್ಲಿಯವರೆಗೆ ಮಾಡಿದ್ದು ಪ್ರತಿಯೊಂದು ಸಹ ಸುಳ್ಳು, ಚಿನ್ನಯ್ಯನ ಪ್ರತಿಯೊಂದು ನಡೆಯೂ ಸಹ ಈ ತಿಮರೋಡಿ ಮತ್ತು ಅವರ ಜೊತೆಗಾರರು, ಹೋರಾಟಗಾರರು ಅಂತ ಏನು ಕರ್ಸ್ಕೊಳ್ತಿದ್ದಾರೆ, ಗಿರೀಶ್ ಮಟ್ಟಣ್ಣ ಅವರಿಂದ ಹಿಡಿದು ತಿಮರೋಡಿ ಮತ್ತೆ ಸಮೀರ್ MD, ಜಯಂತ್ T ಮತ್ತೆ ವಿಠಲ್ ಗೌಡ, ಇವರು ಹೇಳಿಕೊಟ್ಟಂಗೆನೆ ಅವ್ನು ನಡ್ಕೊಂಡಿರೋದು. ಚಿನ್ನಯ್ಯ ಹೇಳಿದ ಯಾವುದು ಸತ್ಯ ಅಲ್ಲ, ಎಲ್ಲ ಸುಳ್ಳು, ಬುರುಡೆ 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 ಅಂತ ಈ ಎಂಜಲು ಮಾಧ್ಯಮಗಳು ಬಾಯಿ ಬಡ್ಕೊಳ್ತಿದ್ದಾವಲ್ಲ, ಅದನ್ನ ಜನರ ಮನಸ್ಸಿನಲ್ಲಿ ತುಂಬೋದಕ್ಕೆ, ಬ್ರೈನ್ ವಾಶ್ ಮಾಡೋದಕ್ಕೆ ಇಲ್ಲಿ ಚಿನ್ನಯ್ಯನ ಕೈಯಲ್ಲಿ ಈ 5 ಜನರ ವಿರುದ್ಧನೇ ದೂರು ಕೊಡಿಸ್ತಾ ಇದ್ದಾರ. ಅಥವಾ ಚಿನ್ನಯ್ಯ ನಿಜವಾಗ್ಲೂ ಸಹ ಬಲಿಪಶು ಆಗಿದ್ದಾನ, ಆತನನ್ನ ಪ್ರೇರೇಪಿಸಿ, ಉದ್ರೇಕಿಸಿ, ಒಂದು ಷಡ್ಯಂತ್ರ ರೂಪಿಸಿ, ಕತೆ ಕಟ್ಟಿ ಆತನನ್ನ ಕಳಿಸಲಾಗಿತ್ತ, ಅದು ಸುಳ್ಳು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾವೆ ನಮ್ಗೆ. ಏನು ಅಂದ್ರೆ ವರ್ಷದ ಹಿಂದಿನ ವಿಡಿಯೋಗಳು ಚಿನ್ನಯ್ಯ ವಿವರಿಸ್ತಾ ಇರುವಂತಹದ್ದು, ತಿಮರೋಡಿ ಅವರಿಗೆ ವಿವರಿಸ್ತಾ ಇರುವಂತಹದ್ದು, ಆತನೇ ಮಾಡಿರುವ ಒಂಟಿಯಾಗಿ ಕುತ್ಕೊಂಡು ಮಾಡಿರುವಂತಹ ವಿಡಿಯೋಗಳು. ಆ ವಿಡಿಯೋಗಳಲ್ಲಿ ಆತ ಸ್ಪಷ್ಟವಾಗಿ ಅದೇ ಆರೋಪಗಳನ್ನು ಅದೇ ವ್ಯಕ್ತಿಗಳ ವಿರುದ್ಧ ಮಾಡ್ತಿದ್ದಾನೆ. ಈಗ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿಗಳ ವಿರುದ್ಧ ಮಾತಾಡಿದ ಆರೋಪಗಳೆಲ್ಲ 5 ಜನ ಹೇಳ್ಕೊಟ್ಟಿದ್ದು ಅಂತ ಹೇಳೋದಾದ್ರೆ, 1 ವರ್ಷದ ಹಿಂದಿನ ವಿಡಿಯೋದಲ್ಲಿ ಯಾರು ಹೇಳ್ಕೊಟ್ಟಿದ್ರು ಮತ್ತು ಆ ವಿಡಿಯೋಗಳನ್ನ ಸಹ ನೋಡಿದಾಗ ಅದೆಲ್ಲಿಯೂ ಸಹ ಯಾರೋ ಹೇಳ್ಕೊಟ್ಟಂಗೆ ಕಟ್ಟುಕತೆ ಇನ್ನೇನೋ ಯೋಚನೆ ಮಾಡಿ ಮಾತಾಡದಂಗಿಲ್ಲ, ಸಹಜವಾಗಿದೆ, ನ್ಯಾಚುರಲ್ ಆಗಿ ಫ್ಲೋ ಇದೆ. ಎಲ್ಲಿಯೂ ಆತ ನಿಲ್ತಾ ಇಲ್ಲ, ತಡೆ ಆಗ್ತಿಲ್ಲ, ತೊದಲ್ತಾ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಕಾನ್ವರ್ಸೇಷನ್, ಮಾತುಕತೆ, ಎದುರು ಬದ್ರಿಗೆ ಕೂತು ಮಾತಾಡ್ದಂಗೆ ಮಾತಾಡ್ತಿದ್ದಾನೆ, ಅಷ್ಟು ವಿವರವಾಗಿ ವಿವರಿಸ್ತಿದ್ದಾನೆ. ಅದರ ಜೊತೆಗೆ ಒಕ್ಕಲಿಗ ಸಮುದಾಯದ ಅತಿ ದೊಡ್ಡ ಗುರುಗಳಾದ ಅಥವಾ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಬಳಿ ಹೋಗಿರುವಂತಹದಕ್ಕೂ ಸಾಕ್ಷಿಗಳು ಬಂದಿದೆ. ಮತ್ತೆ ಅಲ್ಲಿ ಹೋದಾಗ ಸೌಜನ್ಯ ಪ್ರಕರಣವನ್ನು ಸಂಪೂರ್ಣವಾಗಿ ವಿವರಿಸಿ, ಯಾಕಂದ್ರೆ ಸೌಜನ್ಯ ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ ಅಂತ, ಅದರ ಬಗ್ಗೆ ಸ್ವಾಮೀಜಿ ತುಂಬಾ ನೊಂದ್ಕೊಂಡು ನಾನು ಬೆಂಬಲಕ್ಕೆ ನಿಂತಿದ್ದೀನಿ ಅಂತ ಮಾತು ಕೊಟ್ಟಂಗೆಲ್ಲ ವಿವರಗಳು ಬಂದಿದ್ದಾವೆ. ಅಟ್ಲೀಸ್ಟ್ ಭೇಟಿ ಮಾಡಿರೋದಂತ ಸತ್ಯ. ಇಷ್ಟೆಲ್ಲಾ ಮಾಡಿದ ಚಿನ್ನಯ್ಯ ಈಗ ದಿಢೀರಂತ ಇಲ್ಲ ಇದು ಷಡ್ಯಂತ್ರ, ನನ್ನನ್ನು ಬಳಸ್ಕೊಂಡ್ರು ಇವರು, 5 ಜನ ನನ್ನನ್ನು ಬಳಸ್ಕೊಂಡ್ರು ಅಂತ ಹೇಳಿದ್ರೆ ಹೇಗಿರುತ್ತೆ? ಅವಾಗಿಂತ ಅನುಮಾನ ಬಂದೇ ಬರುತ್ತೆ. ಸರ್ಕಾರವೂ ಸಹ ಹೋರಾಟಗಾರರನ್ನ ಮತ್ತು ದೂರುದಾರರನ್ನ ಟಾರ್ಗೆಟ್ ಮಾಡ್ತಿದೆ. ಈ ಕಡೆ ಒಂದು ಗ್ಯಾಂಗ್ ಇದೆಯಲ್ಲ, ಒಂದು ರಿಪಬ್ಲಿಕ್ ಮಾಡ್ಕೊಂಡು ಆಳ್ತಾ ಇರುವಂತಹ ಗ್ಯಾಂಗ್ ಧರ್ಮಸ್ಥಳವನ್ನ, ಆ ಗ್ಯಾಂಗು ಸಹ ಟಾರ್ಗೆಟ್ ಮಾಡ್ತಿದೆ ಹೋರಾಟಗಾರರನ್ನ, ತಿಮರೋಡಿ ಅಂಡ್ ಟೀಮನ್ನ. ಹಾಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದರ ನಡುವೆ SIT ಮಾಡ್ತಿರೋದು ಮಾತ್ರ ಏನು ಅನ್ನೋದು ಅನುಮಾನಾಸ್ಪದವಾಗಿ ಇದೆ. ಅನುಮಾನಾಸ್ಪದ ಅನ್ನೋದಕ್ಕಿಂತ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಅವರು ಸಲ್ಲಿಸ್ತಾ ಇರೋ ವರದಿಗಳಲ್ಲಿ ಎಲ್ಲಿಯೂ ಸಹ ಅವರು ಯಾವುದೋ ಒಂದು ಕಡೆಗೆ ವಾಲಿದ್ದಾರೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಿಲ್ಲ. ಬಟ್ ಈ ನಡವಳಿಕೆಗಳು, ಸರ್ಕಾರದ ನಡವಳಿಕೆಗಳು, ಈ ರೀತಿ ಪ್ರತಿದೂರುಗಳು, ಇವು ಮಾತ್ರ ಯಾವುದೋ ಒಂದು ಕಡೆಗೆ ವಾಲಿರೋ ಹಾಗೆ ಅನುಮಾನಗಳನ್ನು ಮೂಡಿಸ್ತವೆ. ಸೊ SIT ಏನು ಮಾಡಿದೆ, ಏನು ವರದಿ ಕೊಟ್ಟಿದೆ ಅನ್ನೋದು ಬಹಿರಂಗ ಆಗೋವರೆಗೂ ಒಂದು ನಿರ್ಧಾರಕ್ಕೆ ಬರೋದು ಕಷ್ಟ ಆಗುತ್ತೆ, ಅದು ಯಾವ ಕಡೆಗೆ ಹೋಗ್ತಿದೆ ಅಂತ. ಸದ್ಯಕ್ಕಂತೂ ಚಿನ್ನಯ್ಯ ರಿಲೀಸ್ ಆಗಿದ್ದಾನೆ. ರಿಲೀಸ್ ಆದ 2 ದಿನಕ್ಕೆ ಈ ರೀತಿ ಒಂದು ದೂರನ್ನ 5 ಜನರ ಮೇಲೆ ದಾಖಲಿಸಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ಮತ್ತು ಸಮೀರ್ MD, ಜಯಂತ್ T, ವಿಠಲ್ ಗೌಡ, ಈ 5 ಜನರಿಂದ ನನಗೆ ಜೀವ ಭಯ ಇದೆ ಅಥವಾ ಬೆದರಿಕೆ ಬರಬಹುದು, ನನಗೆ ರಕ್ಷಣೆ ಒದಗಿಸಿ ಅಂತ ಪೊಲೀಸರಲ್ಲಿ ದೂರು ಕೊಟ್ಟಿದ್ದಾನೆ. ಮನವಿ ಅಲ್ಲ, ದೂರು ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದಿಷ್ಟು ಧರ್ಮಸ್ಥಳ ಕೇಸಿಗೆ, ಧರ್ಮಸ್ಥಳದಲ್ಲಿ ಸಿಕ್ಕಿದ ಅನಾಮಧೇಯ ಹೆಣಗಳ ರಾಶಿಗಳ ಬಗ್ಗೆ ಆಗ್ತಿರುವ ತನಿಖೆ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ವಿಚಾರಕ್ಕೆ ಬಂದಿರುವಂತಹ ಹೊಸ ಅಪ್ಡೇಟ್. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.